ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಶಿರಾಡಿ ಘಾಟ್ ವಿವರಗಳನ್ನು ನಾವು ನಿಮಗೆ ಕೊಡ್ತಾ ಇದ್ದೀವಿ. ಸುತ್ತಮುತ್ತ ವಿಪರೀತ ಪ್ರಮಾಣದಲ್ಲಿ ಮಳೆ ಬೀಳ್ತಾ ಇದೆ. ಎರಡ ಅವಾಂತರಗಳು, ಅಲ್ಲೂ ಅಷ್ಟೇ ಮರಗಳು ಹೊದ್ಕೊಂಡ್ಬೀಳ್ತಾ ಇವೆ, ಮನೆಗಳು ಕುಸಿತಾ ಇವೆ. ರಾಷ್ಟ್ರೀಯ ಹೆದ್ದಾರಿ 75 ಮಳೆಯಿಂದಾಗಿ ಮರಗಳು ಬೀಳ್ತಾ ಇವೆ. ಒಂದು ಕ್ಷಣ ಜ್ಞಾಪಿಸ್ಕೊಳ್ಳಿ, ಏನು ಅಂದರೆ ಅಲ್ಲಿ ಹೈವೇ ಮಾಡ್ತಾರಲ್ಲ, ಈ ಹಾಸನದ ಹೈವೇ ಆಯ್ತಲ್ಲ, ಎಷ್ಟು ಮರಗಳನ್ನು ಕಡಿದು ಅಲ್ಲಿ ಮಲಗಿಸಿದ್ರು ನೋಡಿದ್ವಿ ನಾವು ಒಂದು ಲೆಕ್ಕದಲ್ಲಿ. ಎಷ್ಟು ಮರಗಳು ನೆಲಕ್ಕೆ ಉರುಳಿದ್ವು ಏನೋ. ಅಂದರೆ ಅಭಿವೃದ್ಧಿ ಕಾರ್ಯಗಳೇ ಆಗಬಾರ್ದ? ಹಾಗಾದರೆ ಹೆದ್ದಾರಿಗಳೇ ಆಗಬಾರ್ದ? ಆಗಬೇಕು, ಆದರೆ ಅದಕ್ಕೆ ತಕ್ಕಂಗೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಕೂಡ ಮಾಡಬೇಕು. ಗಿಡ ಮರ ನೆಡುವಂಥದ್ದು ಸರ್ಕಾರಿ ಕಾರ್ಯಕ್ರಮ ಆಗೋಗ್ಬಿಟ್ಟಿದೆ ನಮ್ಮದು. ಸರ್ಕಾರಿ ಕಾರ್ಯಕ್ರಮ, ಇಷ್ಟು ಗಿಡ ನೆಟ್ಟಿವಿ, ಇಷ್ಟು ಮರ ನೆಟ್ಟಿವಿ, ಸಂಖ್ಯೆ ತೋರಿಸೋದು. ಬನ್ನಿ, ಗುಡ್ಡ ಕುಸಿತ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಈಗ ಸಕಲೇಶ್ಪುರದಿಂದ ಮಂಗಳೂರು ಕಡೆಗೆ ತೆರಳತಕ್ಕಂಥ ಏನು ಮಾರ್ನಳ್ಳಿ ಸಮೀಪ ಇರತಕ್ಕಂಥ ಹೆಗ್ಗದ್ದೆ ಗ್ರಾಮದ ಬಳಿ ಇದ್ದೀವಿ. ನಾವು ಇಲ್ಲಿ ನೋಡ್ತಾ ಇದ್ದೀವಿ, ಇಲ್ಲಿ ದಾರಿ ಉದ್ದಕ್ಕಿರ್ತಕ್ಕಂಥ ಗ್ರಾಮಗಳ ಜನರ ಬದುಕು ಅಕ್ಷರಶಃ ಒಂದು ರೀತಿ ಆತಂಕಕ್ಕೆ ಸಿಲುಕೊಂಡಿದೆ. ಜೀವ ಭಯದಲ್ಲಿ ಜನರ ಬದುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ನಾವು ಮೇಲೆ ನೋಡ್ತಾ ಇದ್ದೀವಿ, ಮೇಲೆ ಮನೆಗಳು ಕೂಡ ಇದ್ದಾವೆ. ಆ ಮನೆಗಳ ಸಮೀಪವೇ ಅತ್ಯಂತ ಕಡಿದಾಗಿ ರಸ್ತೆ ಮಾಡೋ ಸಲುವಾಗಿ ಗುಡ್ಡವನ್ನು ಬಗೆದಿದ್ದಾರೆ. ಅದರಿಂದಾಗಿ ಮೇಲಿರ್ತಕ್ಕಂಥ ಮನೆ ಯಾವ ಕ್ಷಣದಲ್ಲಿ ಏನಾಗುತ್ತೋ ಅಂತಕ್ಕಂಥ ಆತಂಕದಲ್ಲಿ ಜನರ ಬದುಕತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಮನೆಯವರೇ ಒಂದಷ್ಟು ಟಾರ್ಪಲ್ಗಳನ್ನ ಹಾಕೊಂಡು ಅದು ಶೀತ ಆಗದಾಗೆ ತಡಿತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅದರ ಬಲಭಾಗಕ್ಕೆ ನೋಡ್ಬೋದು, ಇಲ್ಲಿ ಒಂದು BSNL ಟವರ್ ಸಮೀಪವೇ ಗುಡ್ಡ ಕುಸಿದಿದೆ. ಅಲ್ಲೇ ಒಂದು BSNL ಟವರ್ಗೆ ಬೇಕಾಗಿ ಒಂದು ಸಣ್ಣದಾಗಿರ್ತಕ್ಕಂಥ ಕೊಠಡಿಯನ್ನು ಕೂಡ ಕಟ್ಟಿದ್ದಾರೆ. ಸೊ ಅದ್ರ ಪಕ್ಕನೇ ಗುಡ್ಡ ಕುಸಿದಿದೆ. ಅದರ ಹಿಂಭಾಗಕ್ಕೆ ಒಂದು ಚರ್ಚ್ ಕೂಡ ಇದೆ ಅಂತೇಳಿ ಹೇಳ್ತಾರೆ ಸ್ಥಳೀಯರು. ಸೊ ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಗುಡ್ಡ ಕುಸಿದಿದೆ. ಇದಕ್ಕೆ ಕಾರಣ ಈ ಒಂದು ರಸ್ತೆಯನ್ನು ಅವೈಜ್ಞಾನಿಕವಾಗಿ ಮಾಡಿರ್ತಕ್ಕಂಥದ್ದು. 90 ಡಿಗ್ರಿ ಸರ್ಫೇಸಲ್ಲಿ ಒಂದು ರೀತಿ ಈ ಒಂದು ಮಲೆನಾಡು ಭಾಗದ ಗುಡ್ಡಗಳ ಪ್ರದೇಶ ಮಣ್ಣು, ಮೆದು ಮಣ್ಣು, ಸಾಫ್ಟ್ ಸಾಯಿಲ್ ಇದು. ಸೊ ಅಂಥ ಒಂದು ಪ್ರದೇಶಗಳಲ್ಲಿ ಅತ್ಯಂತ ಒಂದು ಸಮರ್ಪಕವಾದ ರೀತಿಯಲ್ಲಿ ರಸ್ತೆಯನ್ನು ಮಾಡಬೇಕಾಗಿತ್ತು. ಅಂದರೆ ಬೇಕಾಬಿಟ್ಟಿಯಾಗಿ ರಸ್ತೆಯನ್ನು ಕಡಿದು ತರಾತುರಿಯಲ್ಲಿ ಈ ಒಂದು ಕಾಂಕ್ರೀಟ್ ರಸ್ತೆಯನ್ನು ಏನು ಮಾಡಿದ್ದಾರೆ, ಅದರಿಂದಾಗಿ ಶಿರಾಡಿ ಘಾಟ್ ಮಾರ್ಗದಲ್ಲಿ ಬರ್ತಕ್ಕಂಥ ಗ್ರಾಮಗಳ ಜನರ ಬದುಕು ಅಕ್ಷರಶಃ ಸಂಕಟಕ್ಕೆ ಸಿಲುಕಿದೆ. ಈಗ ಮೇಲ್ಭಾಗದಲ್ಲಿ ಮನೆ ಇದೆ, ಆ ಮನೆಯ ಮಾಲೀಕರು ನಮ್ಮ ಜೊತೆಗಿದ್ದಾರೆ. ಹೇಳಿ ಸರ್, ಈಗ ಇಲ್ಲಿ ಹೆಗ್ಗದ್ದೆ ಸಮೀಪ ನಿಮ್ಮ ಮನೆ ಇದೆ, ನಿಜವಾಗ್ಲೂ ಕೂಡ ಒಂದು ರೀತಿ ಪ್ರತಿನಿತ್ಯ ಆತಂಕದಲ್ಲೇ ನೀವು ಬದುಕ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ಏನು ನೀವು ನೋಡ್ತಾ ಇದ್ದೀರಾ, ಆ ಕಡೆ ಅಲ್ಲಿ ಜರ್ಕೊಂಡು 5 ತಿಂಗಳಾಗಿದೆ. 5 ತಿಂಗಳಾದರೂ ಅವ್ರು ನನಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ. ಮಾಡಿಕೊಡಿ ಅಂತ ಬಿಸಿಲಲ್ಲಿ ಹೇಳಿದ್ರು, ಅವರು ಏನೂ ಮಾಡಿಲ್ಲ. ಇವತ್ತಿನವರೆಗೂ ಮಾಡ್ಕೊಡ್ತೀವಿ ಅಂತಲೇ ಇದು ಮಾಡ್ಕೊಂಡ್ಬಂದಿದ್ದಾರೆ. ಯಾರು ಇಂಜಿನಿಯರ್ಗಳು ಬರ್ತಾರೆ, ನೋಡ್ಕೊಂಡು ಹೋಗ್ತಾರೆ, ಸೀದಾ ಒಂದು 20 ಡೇಸ್ ಟೈಮು 2 ಡೇಸ್ ಟೈಮ್ ಕೊಡಿ ಅಂತಲೇ ಹೇಳ್ತಾರೆ. ಇವತ್ತಿನವರೆಗೂ ಏನೂ ಮಾಡಿಲ್ಲ ಕೆಲಸ. ಮತ್ತು ನಾವು ಇರೋದೇ ಮನೇಲಿ ಒಬ್ಬರು. ಅಲ್ಲಿ ಇದು ದಾರಿನೂ ಮುಚ್ಚೋಗಿ ಬಿಟ್ಟಿದೆ, ಫುಲ್ ಗುಡ್ಡ ಜರ್ಕೊಂಡು ಏನೂ ಮಾಡೋಕ್ಕಾಗ್ತಾ ಇಲ್ಲ. ಚಿಕ್ಕ ಮಗು ಇದೆ, ಮಗುಗೂ ಹುಷಾರಿಲ್ಲ 5 ದಿವಸದಿಂದ. ಹಾಗಾಗಿ ಎಲ್ಲೂ ಹೋಗೋಕ್ಕೆ ಆಗ್ದಲೇ ಇದು ಏನು ಮಾಡೋಕ್ಕಾಗ್ದಲ್ಲ. ಇದು ರಾಜಕಾರಣಿಗಳು ಬಂದರು, ಅಲ್ಲಿ ಅರ್ಧಕ್ಕೆ ಬಂದು ಆ ಕಡೆನೇ ಹೋಗ್ಬಿಟ್ರು. MLA ಅವ್ರಿಗೆ ಹೇಳಿದೆ ನಾನು ಫೋನ್ ಮಾಡಿ, ಇಲ್ಲಿ ಸ್ಥಳೀಯ MLA ಅವರಿಗೆ, ಅವರೂ ಬರಲಿಲ್ಲ. ಫೋನ್ 2-3 ಸರಿ ಫೋನ್ ಮಾಡಿ ಹೇಳಿನಿ, ಬರ್ತೀವಿ ಅಂತಾರೆ, ಆ ಕಡೆನೇ ಹೋಗ್ಬಿಡ್ತಾರೆ. ಯಾರೂ ಬಂದಿಲ್ಲ ಇವತ್ತಿನವರೆಗೂ. ಈಗ ಹೈವೇನಲ್ಲಿ ನಮಗೆ ತಿರುಗಾಡೋದೇ ದೊಡ್ಡ ಕಷ್ಟ ಆಗಿದೆ. ಈಗ ಏನು ಗೆರೆ ಜರಿದಿದೆ, ಆ ಸೈಡಲ್ಲಿ ರೋಡಲ್ಲಿ ಹೋಗಬೇಕು ಅಂತ ಹೇಳಿ ಹೆದರಿಕೆ ಆಗ್ತದೆ, ಎಲ್ಲಿ ಬಂದು ಮೇಲೆ ಬೀಳುತ್ತೆ ಗೆರೆ ಅಂತ ಹೇಳಿ. ಅದು ಏನು ನೇರವಾಗಿ ಮಣ್ಣನ್ನು ತೆಗೆದಿದ್ದಾರೆ, ಅದಕ್ಕೆ ಕಲ್ಲು ಕಟ್ಟಿದರೆ ಎಲ್ಲಿ ನಿಲ್ಲುತ್ತೆ ಇದು? ಯಾವ ಇಂಜಿನಿಯರ್ ಇದಕ್ಕೆ ಇವರಿಗೆಲ್ಲ ಇಂಜಿನಿಯರ್ ಅಂತ ಹೇಳ್ತಾರೆ? ಇನ್ನು ಸಾರ್ವಜನಿಕರಿಗೆ ನೋಡಿದರೆ ಗೊತ್ತಾಗುತ್ತೆ ಇದನ್ನೆಲ್ಲ. ರಾಜಕಾರಣಿಗಳಾದರೂ ಇದು ನೋಡಿ ಇಂಥ ವಾಲ್ಗಳನ್ನ ಕಾಂಕ್ರೀಟ್ ವಾಲ್ ಮಾಡಬೇಕು ಇಂಥದ್ದು ಹೇಳಿ ಮಾಡಿಸ್ಬೇಕು. ಇದನ್ನೆಲ್ಲ ನಾವು ಎಷ್ಟು ಬೊಬ್ಬೆ ಹಾಕಿದ್ರೆ ಯಾರು ಕೇಳೋರೇ ಇಲ್ಲ. ಇಲ್ಲಿ ಭಾರಿ ಕಷ್ಟ ಆಗಿದೆ, ಇಲ್ಲಿ ಜೀವನನೇ ಕಷ್ಟ ಆಗಿ ಹೋಗಿದೆ. ಒಂದು ನೀರು ಹೋಗೋ ವ್ಯವಸ್ಥೆ ಇಲ್ಲ, ಎಲ್ಲೂ ಡ್ರೈನೇಜ್ ಮಾಡಿಲ್ಲ. ರೀಡ್ ಸೀದಾ ನೋಡಿ 1 ಕಿಲೋಮೀಟ್ರಿಂದ ಬರ್ತಾ ಇದೆ ಅಲ್ಲಿ ಮೇಲ್ಗಡೆ ದೊಡ್ಡತಪ್ಪಲೆ ಅಂತ ಹೇಳಿ. ಎಲ್ಲ ನೀರು ಬಂದು ನಮ್ಮ ತೋಟದೊಳಗಡೆ ಹೋಗುತ್ತೆ. ನನ್ನ ಕೆರೆ ಎಲ್ಲ ಮುಚ್ಚೋಗಿದೆ, ನೀರು ಕೊಸರು ಬಂದು. ಎಲ್ಲಿ ನಾವು ನೀರು ನಿಲ್ಲಿಸೋದು ಹೇಗೆ? ಆ ಥರ ಮಳೆ ಹೊಡೆಯುತ್ತೆ. ಇಲ್ಲಿ ಮಳೆ ಗೊತ್ತಿದೆ, ಮಲೆನಾಡಿನ ಮಳೆ ಎಷ್ಟು ಇದೆ ಅಂತೇಳಿ ಯಾವುದೇ ಮುಂಜಾಗ್ರತೆಯಾಗಿ ಯಾವುದೇ ಕ್ರಮವನ್ನು ತೆಗೆದುಕೊಂಡಿಲ್ಲ. ಇಲ್ಲಿ ಭಾರಿ ಕಷ್ಟ ಆಗಿದೆ. ಇಂಥ ಗೆರೆ ಪ್ರದೇಶಗಳಿರ್ತಕ್ಕಂಥ ಮೇಲ್ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನರು ಯಾವ ಕ್ಷಣಕ್ಕೆ ಏನಾಗುತ್ತೋ ಅಂತಕ್ಕಂಥ ಭಯದ ನಡುವೆ ಜೀವನವನ್ನು ಮಾಡ್ತಾ ಇದ್ದಾರೆ. ಕ್ಯಾಮ್ರಾಮನ್ ಮಹೇಶ್ ಜೊತೆ ಮಂಜುನಾಥ್, KB, TV9 ಹಾಸನ.